ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಎಲ್ಲರಿಗೂ ಶುಭೋದಯ. ಗೌರವಾನ್ವಿತ ಮುಖ್ಯ ಅತಿಥಿಗಳು, ಮುಖ್ಯ ಶಿಕ್ಷಕರೇ, ಎಸ್ಡಿಎಂಸಿ ಅಧ್ಯಕ್ಷರೇ, ಪೋಷಕರೇ ಹಾಗೂ ನಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರೆ, ನಮ್ಮ ಹೆಮ್ಮೆಯ ಭಾರತ ದೇಶದ ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಗೌರವಾನ್ವಿತ ಮುಖ್ಯ ಅತಿಥಿಗಳು, ಮುಖ್ಯ ಶಿಕ್ಷಕರು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಧ್ವಜಾರೋಹಣ ಮಾಡುವಂತೆ ವಿನಂತಿಸುತ್ತೇವೆ.
ವಂದಿಸುವೆ ತಲೆಬಾಗಿ ಬಾರಪ್ಪ ಬಾಗಿಲಪ್ಪ ತೋರಣವಪ್ಪ ನೀ ಬರಲೆಂಬ ಕಾರಣವಪ್ಪ ಬಾಗಿಲಪ್ಪ ತೋರಣವಪ್ಪ ನೀ ಬರಲೆಂಬ ಕಾರಣವಪ್ಪ ಸಾವಿರ ತಪ್ಪ ಮನ್ನಿಸಲಪ್ಪ ಓ ಗುರುವೋ ಗಣಪತಿ ಬಪ್ಪ ಓ ಗುರುಗಿ ಗಣಪತಿ ಬಪ್ಪ ಓ ಗುರುಗಿ ಗಣಪತಿ ಬಪ್ಪ ನಡೆದು ಮೂರನೇ ದಿವಸ ಕಾಯುವಪ್ಪ ತಿಂಗಳು ತಿಂಗಳು ಸಂಕಷ್ಟ ಸ್ತುತಿ ಮಾಡುವೆವಪ್ಪ ಗಣಪನ ನಾಮ ಹೊತ್ತು ನಿನ್ನೆ ಹೊತ್ತು ಬಾರಪ್ಪ ಬಾಗಿಲಪ್ಪ ತೋರಣವಪ್ಪ ನೀ ಬರಲೆಂಬ ಕಾರಣವಪ್ಪ ಬಾಗಿಲಪ್ಪ ತೋರಣವಪ್ಪ ನೀ ಬರಲೆಂಬ ಕಾರಣವಪ್ಪ ಸರಿಸಪ್ಪ ಮನ್ನಿಸಲಪ್ಪ ಓ ಗುರುವೋ ಗಣಪತಿ ಬಪ್ಪ ಓ ಗುರುವೋ ಗಣಪತಿ ಬಪ್ಪ ಓ ಗುರುವಿ ಗಣಪತಿ ಬಪ್ಪ. ಸ್ವಾತಂತ್ರ್ಯ ಎಂದರೆ ಸ್ವೇಚ್ಛೆ ಅಲ್ಲ, ಅದು ಹೇಗೋ ಸುಲಭವಾಗಿ ಸಿಕ್ಕಿದಂತೂ ಅಲ್ವೇ ಅಲ್ಲ. ಈ ಸ್ವಾತಂತ್ರ್ಯ ದಿನವನ್ನ ನಾವೇನ್ ಆಚರಿಸ್ತಾ ಇದೀವೋ ಇದರ ಹಿಂದೆ ಸಾವಿರಾರು ಮಹಾನೀಯರ ತ್ಯಾಗ ಬಲಿದಾನ, ಅವರ ಪ್ರಾಣ ತ್ಯಾಗವನ್ನು ಮಾಡಿರುವಂತಹ ನಾವು ಓದ್ತಾ ಇದೀವಿ ಇತಿಹಾಸದಲ್ಲಿ. ಅದಕ್ಕೆ ನಾನೀಗ ನಮ್ಮ ಶಾಲೆಯಲ್ಲಿ ಇಂದು ಆಚರಿಸುತ್ತಿರುವಂತಹ ಸ್ವಾತಂತ್ರ್ಯ ದಿನಾಚರಣೆಗೆ ಮೊದಲಿಗೆ ನಾವು ನಮ್ಮ ಜೈ ಜವಾನ್ ಅಂತ ಏನ್ ಹೇಳ್ತೀವೋ ನಮ್ಮನ್ನೆಲ್ಲ ಗಡಿಯಲ್ಲಿ ನಿಂತು ನಾವು ಇಲ್ಲಿ ಸುರಕ್ಷಿತವಾಗಿ ಕಾಯ್ಲಿಕ್ಕೆ, ಅಂದ್ರೆ ಏನು ಜೀವನ ಮಾಡ್ತಾ ಇದೀವಿ ಸುರಕ್ಷಿತವಾಗಿ ಅಂದ್ರೆ ಅವರು ಅಲ್ಲಿ ನಮ್ಮನ್ನ ಕಾಯ್ತಾ ಇರೋದ್ರಿಂದ, ಶತ್ರುಗಳನ್ನ ಹಿಮ್ಮೆಟ್ಟಿಸ್ತಾ ಇರೋದ್ರಿಂದ ಈ ದಿನ ನಾವೆಲ್ಲರೂ ಇಲ್ಲಿ ಸುರಕ್ಷಿತವಾಗಿದ್ದೀವಿ ಅಂತ ಒಂದು ಮಹಾದಿನ ನಮ್ಗೆ ನಮ್ಮ ಒಬ್ಬ ಸೈನಿಕರನ್ನ ನಾವು ಆನರ್ ಮಾಡುವಂತಹ ದಿನ ಇವತ್ತು. ಮೊದಲಿಗೆ ಶ್ರೀಯುತ ಕಲರ್ನಲ್ ಮೂರ್ತಿ ಸರ್ ಹೆಚ್ ಅವರನ್ನ ನಾನು ಹೃತ್ಪೂರ್ವಕವಾಗಿ ನಮ್ಮ ಮಕ್ಕಳ ಪರವಾಗಿ SDMC ಪರವಾಗಿ ಹಾಗೂ ಶಿಕ್ಷಕ ವೃಂದದ ಪರವಾಗಿ ತುಂಬಾ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ವೆಲ್ಕಮ್ ಸರ್. ಹಾಗೇನೆ ನಮ್ಮ SDMC ಅಧ್ಯಕ್ಷರಾದಂತಹ ಶ್ರೀಯುತ ವೆಂಕಟೇಶ್ ಬಾಬು ಅವರು ನಿನ್ನೆಯಿಂದನೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬಾ ಶ್ರಮ ವಹಿಸಿ ಮುನ್ನಡೆಸ್ತಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ, ಸುಸ್ವಾಗತ. ಅದೇ ರೀತಿ ನಮ್ಮ ಶಾಲೆಯ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ಹೊಂದಿರುವಂತಹ, ಯಾವಾಗಲೂ ನಮ್ಮ ಶಾಲೆಯ ಬಗ್ಗೆ ತುಂಬಾನೇ ಯೋಚನೆ ಮಾಡುವಂತಹ ಸರಸ್ವತಿ ಮೇಡಮ್ ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ, ಸುಸ್ವಾಗತ. ಹಾಗೆಯೇ ನಮ್ಮ ಸುಬ್ರಹ್ಮಣ್ಯ ನಗರ ವಾರ್ಡಿನ ಅಧ್ಯಕ್ಷರಾದಂತಹ ಶ್ರೀಯುತ ಜಯಮೂರ್ತಿ ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದವರಿಗೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರೋಣ. ಇಂದಿನ ಮುಖ್ಯ ಅತಿಥಿಗಳಾದಂತಹ ಕಲರ್ನಲ್ ಮೂರ್ತಿ ಹೆಚ್ ರವರು ಜನರಲ್ ರಿಸರ್ವ್ ಇಂಜಿನಿಯರ್ ಫೋರ್ಸ್ ನಲ್ಲಿ ಸುಮಾರು 35 ವರ್ಷಗಳ ಸುದೀರ್ಘ ಸೇವೆಯನ್ನು ಬಾರ್ಡರ್ ವಾರಿಯರ್ ಗಳಾದ ಪಾಕಿಸ್ತಾನ, ಚೈನಾ, ಭೂತಾನ್, ನೇಪಾಳ, ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ದೇಶಗಳ ಗಡಿಯಲ್ಲಿ ಸೇವೆ ಮಾಡಿ ಈಗ 1 ವರ್ಷದ ಮೊದಲು ನಿವೃತ್ತಿಯಾಗಿರುತ್ತಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ನಾವೊಂದು ಚಿಕ್ಕದಾದಂತಹ ಸನ್ಮಾನವನ್ನ ಏರ್ಪಡಿಸುತ್ತಿದ್ದೇವೆ. ದಯವಿಟ್ಟು ಎಲ್ಲರೂ ನಿಂತು ಅದನ್ನ ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊಂತಾ ಇದ್ದೀನಿ. ಓಕೆ, ಆಯ್ತು. ಗೌರವಾನ್ವಿತ ಪ್ರಾಂಶುಪಾಲರೇ, ಶಿಕ್ಷಕರೇ, ಪೋಷಕರೇ ಹಾಗೂ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮ್ಮ ಪ್ರೀತಿಯ ಭಾರತ ದೇಶದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ನನ್ನನ್ನು ನಿಮ್ಮೆಲ್ಲರ ಮುಂದೆ ನಿಲ್ಲಲು ಅವಕಾಶ ಮಾಡಿಕೊಟ್ಟ ಶಾಲಾ ಸಿಬ್ಬಂದಿ ಹಾಗೂ
ಶಾಲಾ ಪೋಷಕರು ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಅತ್ಯಂತ ಹೆಮ್ಮೆ ಮತ್ತು ಸೌಭಾಗ್ಯದ ವಿಷಯವಾಗಿದೆ. ಆಗಸ್ಟ್ 15 ಕೇವಲ ದಿನಾಂಕವಲ್ಲ, ಇದು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹುತಾತ್ಮರಾದ ಮಹಾತ್ಮ ಗಾಂಧೀಜಿ, ಭಗತ್ ಸಿಂಗ್, ರಾಣಿ ಲಕ್ಷ್ಮೀಬಾಯಿ ಮತ್ತು ಲೆಕ್ಕವಿಲ್ಲದ ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸಿ ನೆನಪಿಸಿಕೊಳ್ಳುವ ದಿನವಾಗಿದೆ. ಭಾರತೀಯ ಸೇನೆಯ ನಿವೃತ್ತ ಅಧಿಕಾರಿಯಾಗಿ ಈ ಸ್ವಾತಂತ್ರ್ಯ ಎಷ್ಟು ಅಮೂಲ್ಯವಾದದ್ದು ಎಂದು ನಾನು ಹತ್ತಿರದಿಂದ ನೋಡಿದ್ದೇನೆ. ನಮ್ಮ ಸೈನಿಕರು ಹಿಮ, ಮಳೆ, ಬಿರುಗಾಳಿ, ಮರುಭೂಮಿಯಲ್ಲಿ ಗಡಿಗಳಲ್ಲಿ ನಿಂತು ನೀವು ಸುರಕ್ಷಿತವಾಗಿ ಶಾಲೆಯಲ್ಲಿ ಓದಲು ಅವರು ಅನುವು ಮಾಡಿಕೊಡ್ತಾರೆ. ನಾವು ಧರಿಸುವ ಸಮವಸ್ತ್ರವು ಶಿಸ್ತು, ಕರ್ತವ್ಯ ಮತ್ತು ದೇಶ ಪ್ರೇಮದ ಸಂಕೇತವಾಗಿದೆ. ಇಲ್ಲೂ ಕೂಡ ಮಕ್ಕಳನ್ನ ನೋಡಿ ನನಗೆ ತುಂಬಾ ಸಂತೋಷ ಆಯಿತು. ಎಲ್ಲರೂ ಒಂದಲ್ಲ ಒಂದು ದಿನ ನಮ್ಮ ದಾಯಕ ಹೋಗ್ತಾರೆ ಅಂತ ಆಶಿಸೋಣ. ನನ್ನ ಪ್ರೀತಿಯ ಮಕ್ಕಳೇ, ನೀವೇ ಈ ದೇಶದ ಮುಂದಿನ ಭವಿಷ್ಯ. ನಾಳೆಯ ಭಾರತವನ್ನು ನೀವು ರೂಪಿಸಬೇಕು. ಚೆನ್ನಾಗಿ ಓದಿ, ಶಿಕ್ಷಕರು ಮತ್ತು ಪೋಷಕರನ್ನು ಗೌರವಿಸಿ, ಪ್ರಾಮಾಣಿಕವಾಗಿ ಮತ್ತು ಶಿಸ್ತಿನಿಂದ ನಡೆಯಬೇಕು. ನಿಮ್ಮಂತ ಮುಂದಿನ ಬಲಿಷ್ಠ ಪ್ರಜೆಗಳಿಂದಲೇ ಬಲಿಷ್ಠ ರಾಷ್ಟ್ರ ನಿರ್ಮಾಣವಾಗುತ್ತದೆ. ಇಂದಿನ ದಿನದಂದು ನಾವೆಲ್ಲರೂ ಒಂದು ಪ್ರತಿಜ್ಞೆ ಮಾಡೋಣ. ಕಷ್ಟಪಟ್ಟು ಓದಿ, ಒಳ್ಳೆಯ ಒಗ್ಗಟ್ಟಾಗಿ ದುಡಿಯೋಣ ಮತ್ತು ನಮ್ಮ ರಾಷ್ಟ್ರಧ್ವಜವನ್ನು ಇನ್ನೂ ಎತ್ತರಕ್ಕೆ ಹಾರಿಸೋಣ. ಈ ಸ್ವಾತಂತ್ರ್ಯ ದಿನದಂದು ನಿಮಗೆಲ್ಲ ಶುಭ ಕೋರುತ್ತಾ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮತ್ತು ನಮ್ಮ ವೀರ ಸೈನಿಕರಿಗೆ ನನ್ನ ಸಲಾಂ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಧನ್ಯವಾದ. ನಾನು ಈಗ ನನ್ನ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಾನು ನಿಮ್ಮ ತರ ಒಂದು ಸಣ್ಣ ಪ್ರೈಮರಿ ಸ್ಕೂಲಲ್ಲಿ, ಆಮೇಲೆ ಮಿಡಲ್ ಸ್ಕೂಲಲ್ಲಿ, ಗೌರ್ಮೆಂಟ್ ಸರ್ಕಾರಿ ಶಾಲೆಯಲ್ಲಿ ಓದಿ ಈ ಮಟ್ಟಕ್ಕೆ ಬಂದಿದ್ದೇನೆ. ಅದು ನಾನು ಊರಿಂದ ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಂದು ಊರು, ಕೊನೆಯ ಹಳ್ಳಿ. ನಾನು 2 ಕಿಲೋಮೀಟರ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು 7th ಸ್ಟ್ಯಾಂಡರ್ಡ್ ನಡ್ಕೊಂಡು ಹೋಗ್ತಾ ಇದ್ದೆ. ಮಳೆ ಎಲ್ಲ ಕ್ರಾಸ್ ಮಾಡ್ಕೊಂಡು ಹೋಗಿ ರೋಡ್ಗಳು ಇರಲಿಲ್ಲ. 1970 ಇಂದ 77 ವರೆಗೂ ಅಂತ ಒಂದು ಚಿಕ್ಕ ಶಾಲೆಯಲ್ಲಿ ಓದಿ ನಾನು ಆಮೇಲೆ ಇಲ್ಲಿ ಬೆಂಗಳೂರಿನ ಸೆಂಟ್ ಜೋಸೆಫ್ ಇಂಡಿಯನ್ ಸ್ಕೂಲ್ ಹೈಸ್ಕೂಲಿಗೆ ಬಂದೆ. ಅಲ್ಲೂ ಕೂಡ ವಿದ್ಯಾಭ್ಯಾಸ ಮಾಡಿ ನಾನು BE ಪದವೀಧರನಾಗಿ ಆಮೇಲೆ MTech ಮಾಡಿದೆ. IEC ಸೂರತ್ಕಲ್ ಅಂತ, ಅದು ಕರ್ನಾಟಕಕ್ಕೆ ಮತ್ತು ಇಂಡಿಯಾಗೆ ಫೇಮಸ್ ಕಾಲೇಜ್. ಅದು MTech ಮಾಡಿ ಆಮೇಲೆ UPSC ಇಂದ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಂದ ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮಿನೇಷನ್ ಬರೆದು ಇದು ಇಂಜಿನಿಯರ್ ಆಗಿ ಸೆಲೆಕ್ಟ್ ಆಗಿ ಈಗ ಈ ಲೆವೆಲ್ ಕರ್ನಲ್ ರ್ಯಾಂಕ್ ಅಥವಾ ಚೀಫ್ ಇಂಜಿನಿಯರ್ ಅಂತ ಹೇಳ್ತಾರೆ ನಮ್ಮ ಇದರಲ್ಲಿ. ಅದರಿಂದ ಹೋಗಿ ಲಾಸ್ಟ್ ಇಯರ್ ನಾನು ರಿಟೈರ್ಡ್ ಆದೆ. ಅದಕ್ಕೆ ನೀವು ಯಾವತ್ತೂ ಅಷ್ಟೇನೆ ನಮ್ದು ಗೌರ್ಮೆಂಟ್ ಸ್ಕೂಲು, ಸರ್ಕಾರಿ ಸ್ಕೂಲು ಅಂತ ಚಿಂತೆ ಮಾಡಬಾರ್ದು. ಎಲ್ಲಾ ಸ್ಕೂಲ್ಗಳಿಗಿಂತ ಸರ್ಕಾರಿ ಸ್ಕೂಲ್ ತುಂಬಾ ಅತ್ಯಮೂಲ್ಯವಾದದ್ದು. ಒಳ್ಳೆ ಸೆಲೆಕ್ಟೆಡ್ ಟೀಚರ್ಸ್ಗಳು, ಮಾಸ್ಟರ್ಗಳು ಬಂದಿರ್ತಾರೆ. ಅವ್ರ ಬುದ್ಧಿವಂತಿಕೆಯಿಂದ ಸೆಲೆಕ್ಟ್ ಆಗಿ ಬಂದು ನಿಮ್ಗೆ ಪಾಠ ಮಾಡ್ತಾರೆ. ನೀವು ಚೆನ್ನಾಗಿ ಸ್ವಲ್ಪ ಓದ್ಬೇಕು, ಕಷ್ಟಪಡಿಬೇಕು. ಇವಾಗ ಮೊಬೈಲು ಅದು ಇದು ಇದೆ, ಅದು ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಯಾಕೆಂದ್ರೆ ಅದು ನೋಡೋ ಕಾಲ ಬರುತ್ತೆ, ಅವಾಗ ನೋಡ್ಬೋದು. ಅದನ್ನ ಅವಾಯ್ಡ್ ಮಾಡಿ ದಯವಿಟ್ಟು ನಾವೆಲ್ಲ ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಮುಂದೆ ಬಂದು ತಂದೆ ತಾಯಿಗಳಿಗೆ, ಸ್ಕೂಲ್ಗೆ, ಟೀಚರ್ಸ್ಗಳಿಗೆ ಎಲ್ಲರಿಗೂ ಹೆಸರು ತರಬೇಕು. ಗೊತ್ತಾಯ್ತಪ್ಪ? ಮೊಬೈಲ್ ಸ್ವಲ್ಪ ಕಡಿಮೆ ನೋಡಿ. ಆಮೇಲೆ ನೋಡಿರೋ ದೊಡ್ಡವರಾದ್ಮೇಲೆ ಚೆನ್ನಾಗಿ ಓದಿ. ಏನ್ ಪಾಠ ಮಾಡಿರ್ತಾರೋ ಟೀಚರ್ಸ್ಗಳು, ಮಾಸ್ಟರ್ಗಳು ಚೆನ್ನಾಗಿ ಓದಿ, ತಂದೆ ತಾಯಿಗಳ ಮಾತು ಕೇಳಿ ಚೆನ್ನಾಗಿ ಓದ್ಬೇಕು. ಓದಿದ್ಮೇಲೆ ಎಲ್ಲ ಎವ್ರಿಥಿಂಗ್ ಬರುತ್ತೆ. ಮೊಬೈಲ್ ಬರುತ್ತೆ, ಕಾರ್ ಬರುತ್ತೆ, ಗಾಡಿ ಬರುತ್ತೆ, ಎಲ್ಲ ಬರುತ್ತೆ. ಗೊತ್ತಾಯ್ತಾ? ಚೆನ್ನಾಗಿ ಓದಿಯಪ್ಪ. ಇದೆ ದೇವ್ರು ನಿಮ್ಗೆ ಒಳ್ಳೆ ಆಯುಷ್ಯ, ಆರೋಗ್ಯ, ವಿದ್ಯಾಭ್ಯಾಸ ಕೊಡಿ ಅಂತ ಇರೋದಲ್ಲಿ ಪ್ರಾರ್ಥನೆ. ಥ್ಯಾಂಕ್ ಯು, ಧನ್ಯವಾದಗಳು. ನೋಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಮ್ಮ ದೇಶದ 2ನೇ ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ಘೋಷವಾಕ್ಯವನ್ನ ಹೇಳಿದ್ರು, ಜೈ ಜವಾನ್ ಜೈ ಕಿಸಾನ್ ಅಂತೇಳಿ. ರೈತ ನಮ್ಮ ದೇಶದ ಬೆನ್ನೆಲುಬು ಅಲ್ವಾ? ಅವರು ಅಲ್ಲಿ ಬೆಳೆ ಬೆಳೆದನೆ ನಾವಿಲ್ಲಿ ಆರಾಮಾಗಿ ಊಟ ಮಾಡ್ಕೊಂಡಿರ್ಲಿಕ್ಕೆ ಆಗೋದು. ಹಾಗೇನೆ ಜೈ ಜವಾನ್ ಅಂದ್ರೆ ಸೈನಿಕರು. ಆ ಸೈನಿಕರು ಗಡಿ ಪ್ರದೇಶದಲ್ಲಿ ಅವರು ಮಳೆಯಲ್ಲಿ ನಿಂತ, ಚಳಿಯಲ್ಲಿ ಕೊರಗುತ್ತಾ, ಹಿಮದಲ್ಲಿ ಓಡಾಡ್ಕೊಂಡು ಬೆಟ್ಟ ಗುಡ್ಡಗಳನ್ನ ನೀವು ನೋಡಿದಿರಲ್ವಾ ಟಿವಿನಲ್ಲೆಲ್ಲ, ಎಷ್ಟು ಹೈಟ್ ಅಲ್ಲಿ ಇರುತ್ತೆ ಆ ಗಡಿ ಭಾಗಗಳು ಅಥವಾ ಡೌನ್ ಅಲ್ಲಿ ಇರುತ್ತೆ. ಆ ತರದ್ದೆಲ್ಲ
ಕಷ್ಟಗಳನ್ನ ಅವರು ಅನುಭವಿಸ್ಕೊಂಡು ನಮ್ಮನ್ನ ಇಲ್ಲಿ ಸುರಕ್ಷಿತವಾಗಿಟ್ಟಿದ್ದಾರೆ. ಅಂತಹ ಒಬ್ಬ ಮಹಾನ್ ಧೀರ ಯೋಧನಿಗೆ ನಾವು ಈ ದಿನ ಸನ್ಮಾನ ಮಾಡೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಹಾಗೇನೆ ನಿಮ್ಗೊಂದೆರಡು ಕಿವಿ ಮಾತು ಹೇಳಿದ್ದಾರೆ, ಇಂದಿನ ಮಕ್ಕಳೇ ಮುಂದಿನ ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ನಮ್ಮ ದೇಶದ ಭವಿಷ್ಯ ಅಲ್ವಾ. ಹಾಗಾಗಿ ನೀವು ಎಷ್ಟು ಜನಕ್ಕೆ ನಾವು ನಮ್ಮ ಭಾರತೀಯ ಸೈನ್ಯದಲ್ಲಿ ಸೇರ್ಪಡೆ ಆಗೋಕ್ಕೆ ಇಂಟ್ರೆಸ್ಟ್ ಇದೆ, ಕೈ ಎತ್ತಿ ನೋಡೋಣ ಮೇಲೆ. ವೆರಿ ಗುಡ್, ಓಕೆ, ಥ್ಯಾಂಕ್ ಯು. ಡೌನ್ ಯುವರ್ ಹ್ಯಾಂಡ್ಸ್. ಈ ರೀತಿ ತಮ್ಮ ಎರಡು ಮುತ್ತು ಹನಿ ಅಂದ್ರೆ ಮಾತುಗಳ ಮೂಲಕ ಅನುಭವವನ್ನ ಹಂಚಿಕೊಂಡಂತಹ ಸರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನನ್ನ ಹೆಸರು ಋಷಿಕಾ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದು ಆಗಸ್ಟ್ 15 ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮ್ಮ ದೇಶಕ್ಕೆ ಆಗಸ್ಟ್ 15 1947ರಂದು ಸ್ವಾತಂತ್ರ್ಯ ಸಿಕ್ಕಿತು. ಸ್ವಾತಂತ್ರ್ಯ ದಿನವು ಭಾರತದ ರಾಷ್ಟ್ರೀಯ ಹಬ್ಬವಾಗಿದೆ. ನನಗೆ ನನ್ನ ದೇಶ ಎಂದರೆ ತುಂಬಾ ಇಷ್ಟ. ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು. I am Sulisha Vijaykumar. Today is 15th August. We are celebrating Independence Day. India became independent on this day. Independence Day is the celebration of our freedom. We hoist our national flag on this day. Everybody sings the national anthem. This year we are celebrating our 80th Independence Day. It is celebrated with full of joy. Let's be proud to be an Indian. Thank you. Hi everyone, my name is Kanishka. I am studying in 2nd standard. Happy Independence Day to all. Today is 15th August. It is our Independence Day. We got in freedom in 1947. Many freedom fighters fought our freedom. We should respect our country. We should love our country. Jai Hind, Jai Bharat. विचार कर चलो, राह की मुसीबतों को पार कर चलो, पार कर चलो. गलत मत कदम उठाओ, सोच कर चलो, विचार कर चलो. राह की मुसीबतों को पार कर चलो, पार कर चलो. हम पे जिम्मेदारियां है देश की बड़ी. हम न बदले अपनी चाल अब घड़ी घड़ी. हम पे जिम्मेदारियां है देश की बड़ी. हम न बदले अपनी चाल अब घड़ी घड़ी. आगे चलो, चिराग ले चलो, आगे चलो, चिराग ले चलो. ये मस्तियों के रंग भरे भाग ले चलो. गलत मत कदम उठाओ, सोच कर चलो, विचार कर चलो. राह की मुसीबतों को पार कर चलो, पार कर चलो. मंजिल गुजरने से क्या राह की अकड़. चांद पे तूफान के झोंकों का क्या असर. मंजिल पे मुसाफिर तुझे क्या राह की फिक्र. चट्टान पे तूफान के झोंकों का क्या असर. ये कौन आ रहा अंधेरा क्या रहा. ये कौन आ रहा अंधेरा क्या रहा. ये कौन मंजिलों पे मंजिलें उठा रहा. ये कौन मंजिलों पे मंजिलें उठा रहा. गलत ना कदम उठाओ, सोच कर चलो, विचार कर चलो. राह की मुसीबत मेरा नाम प्रशांत है। आज 15 अगस्त है। आज स्वतंत्र दिवस मनाए। ये दिन हमारे लिए बहुत खास है। स्वतंत्र दिन हमें इस दिन आजादी मिली है। आजादी हमारे वीर सेनानियों के देन है। हमें भारतीय होने पर गर्व है। हमें स्वतंत्र दिवस 1947 में मिला है। हमें भारतीय होने पर गर्व है। मैं अपने देश की उन्नति के लिए हमेशा करता हूँ। ಶುಭೋದಯ. ನನ್ನ ಹೆಸರು ಸಮರ್ಥಿ. ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಆಗಸ್ಟ್ 15, 1947ರಂದು ನಮ್ಮ ಭಾರತವು ಬ್ರಿಟಿಷರು ಆಳ್ವಿಕೆಯಿದ್ದ
ಸ್ವಾತಂತ್ರ್ಯ ಪಡೆದು ಸ್ವಾತಂತ್ರ್ಯ ದಿನವು ನಾವು ಈ ದಿನವು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತೇವೆ. ಜವಾಹರಲಾಲ್ ನೆಹರು ಅವರು ಕಾರ್ಯಕರ್ತರಲ್ಲಿ ಪ್ರಧಾನವಾಗಿ ದೇಶಕ್ಕೆ ಸ್ವಾತಂತ್ರ್ಯ ಘೋಷಿಸಿದರು. ಅಂದಿನಿಂದ ಮತ್ತು ನಾವು ಈ ದಿನವನ್ನು ಆಚರಿಸುತ್ತೇವೆ. ಜವಾಹರಲಾಲ್ ನೆಹರು ಅವರು ಕಾರ್ಯಕರ್ತರಲ್ಲಿ ಪ್ರಧಾನವಾಗಿ ದೇಶಕ್ಕೆ ಸ್ವಾತಂತ್ರ್ಯ ಘೋಷಿಸಿದರು. ಅಂದಿನಿಂದ ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿ, ಭಗತ್ ಸಿಂಗ್, ಜವಾಹರಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯಿ ಪಟೇಲ್ ಮತ್ತು ರಾಣಿ ಲಕ್ಷ್ಮೀಬಾಯಿ ಇನ್ನೂ ಮುಂತಾದ ಅನೇಕ ತ್ಯಾಗವನ್ನು ನಾವು ವಿದ್ಯಾರ್ಥಿಗಳಾಗಿ ನಮ್ಮ ದೇಶವನ್ನು ಪ್ರೀತಿಸಬೇಕು, ಗೌರವಿಸಬೇಕು ಮತ್ತು ಪ್ರಾಮಾಣಿಕತೆಯಿಂದ ಬದುಕಬೇಕು. ನಾವೆಲ್ಲರೂ ನಮ್ಮ ದೇಶದ ಏಳಿಗೆಗಾಗಿ ಶ್ರಮಿಸಲು ಸಂಕಲ್ಪ ಮಾಡೋಣ ಎಂದು ತಿಳಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ. ಕೇಸರಿ ಬೀಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು ಶಾಂತಿ ತ್ಯಾಗ ಮೂರ್ತಿ ಗಾಂಧಿಯ ಚರಕವು ಇಂಥ ಧ್ವಜವು ನಮ್ಮ ಧ್ವಜವು ನಾನು ಹಾರುತ್ತಿರುವುದು ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡ ಬೆಳೆಯುವುದು ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ ನಮ್ಮ ನಾಡ ತುದಿಯ ನೋಟ ನೋಡಿ ಅಮ್ಮನೆಯಿದೆ. Today I wanted to speak about India's independence day celebrated every year on 15 August. On this day, 1947, India became free and beautiful after a long struggle. We remember and honor the sacrifices of our great freedom fighters such as Mahatma Gandhi, Subhash Chandra Bose, Bhagat Singh, Sardar Vallabhbhai Patel, and many others dedicated their lives to make our country's freedom. Independence Day reminds us of the importance of unity, peace, equality, and democracy. As responsible citizens and students, we should respect our nation, obey the laws, protect the environment, and work to make India more stronger and more prosperous. Let us always be proud of our country and do our best to contribute to its progress. Jai Hind, Jai Bharat. Respect our national flag. Jai Hind. My name is Divyanshi. I am studying in UKG. Independence Day, August 15. Today is Independence Day. Thank you. ಗಂಗೆ ತುಂಗೆ ಹರಿವ ನಾಡು ನಮ್ಮ ಭಾರತ, ಸ್ವರ್ಗಕ್ಕಿಂತ ಮಿಗಿಲು ನಮ್ಮ ಭವ್ಯ ಭಾರತ. ಗಂಗೆ ತುಂಗೆ ಹರಿವ ನಾಡು ನಮ್ಮ ಭಾರತ, ಸ್ವರ್ಗಕ್ಕಿಂತ ಮಿಗಿಲು ನಮ್ಮ ಭವ್ಯ ಭಾರತ. ಬೆಳ್ಳಿ ಬೆಟ್ಟ ತಾಯಿ ಶಿರಗೆ ಹೊಳೆವ ಮುಕುಟವು, ಬೆಳ್ಳಿ ಬೆಟ್ಟ ತಾಯಿ ಶಿರಗೆ ಹೊಳೆವ ಮುಕುಟವು. ಹಚ್ಚ ಹಸಿರು ಸಸ್ಯ ರಾಶಿ ದಿವ್ಯ ವಸ್ತ್ರವು, ಹಚ್ಚ ಹಸಿರು ಸಸ್ಯ ರಾಶಿ ದಿವ್ಯ ವಸ್ತ್ರವು. ಮೂರು ಜಲದಿ ಒಂದು ಕೋಡಿ ಪಾದ ತೊಳೆವವು, ಮೂರು ಜಲದಿ ಒಂದು ಕೋಡಿ ಪಾದ ತೊಳೆದವು. ಕೋಟಿ ಅಲೆಗಳಿಂದ ನಿತ್ಯ ಸುದ್ದಿಯ ದೈವವು, ಕೋಟಿ ಅಲೆಗಳಿಂದ ನಿತ್ಯ ಸುದ್ದಿಯ ದೈವವು. ಒಂದು ತುಂಗೆ ಹರಿವ ನಾಡು ನಮ್ಮ ಭಾರತ, ಸ್ವರ್ಗಕ್ಕಿಂತ ಮಿಗಿಲು ನಮ್ಮ ಭವ್ಯ ಭಾರತ. ಗಂಗೆ ತುಂಗೆ ಹರಿವ ನಾಡು ನಮ್ಮ ಭಾರತ, ಸ್ವರ್ಗಕ್ಕಿಂತ ನಮ್ಮ ಭವ್ಯ ಭಾರತ. ಉಷಯ ಉದಯ ರಾಗದೊಡನೆ ಬರುವ ನೇಸರ, ಉಷಯ ಉದಯ ರಾಗದೊಡನೆ ಬರುವ ನೇಸರ. ಉಷಯ ದುರುಪು ಭೂಮಿ ಅಳಿಸಿ ಮನದ ಬೇಸರ, ಹೊಸದು ಉರುಪು ತುಂಬಿ ಅಳಿಸಿ ಮನದ ಬೇಸರ. ನಾಡ ಮೂಲೆ ಮೂಲೆಗಳಿಗೆ ಬೆಳಕು ಬೀರುತ್ತಾ, ನಾಡ ಮೂಲೆ ಮೂಲೆಗಳಿಗೆ ಬೆಳಕು ಬೀರುತ್ತಾ. ಮನದ್ವಾರವೀಗೆ ನಿಶೆಗೆ ಅಂತ್ಯ ಸಾರುತ್ತಾ, ನಿಶೆಗೆ ಅಂತ್ಯ ಸಾರುತ್ತಾ. ಗಂಗೆ ತುಂಗೆ ಹರಿವ ನಾಡು ನಮ್ಮ ಭಾರತ, ಸ್ವರ್ಗಕ್ಕಿಂತ ಮಿಗಿಲು ನಮ್ಮ ಭವ್ಯ ಭಾರತ. ಗಂಗೆ ತುಂಗೆ ಹರಿವ ನಾಡು ನಮ್ಮ ಭಾರತ, ಸ್ವರ್ಗಕ್ಕಿಂತ ಮಿಗಿಲು ನಮ್ಮ ಭವ್ಯ ಭಾರತ. ಜಗಕ್ಕೆ ಜ್ಞಾನ ದಾರಿಯನ್ನು ಬೇಡ ಬೆಳಕಿಯು, ಜಗಕ್ಕೆ ಜ್ಞಾನ ದಾರಿಯನ್ನು ಬೇಡ ಬೆಳಕಿಯು. ಎಲ್ಲ
ಈ ದಿನ ನಾವು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ. ಈ ಶುಭ ಸಂದರ್ಭದಲ್ಲಿ ಆಗಮಿಸಿರುವ ಕರ್ನಲ್ ಎಚ್ ಮೂರ್ತಿ ಸರ್ ಅವರು ಹಾಗೂ ವಿದ್ಯಾರ್ಥಿಗಳು, ಬೋಧನಾ ವೃಂದದವರು, ಪೋಷಕರು ಎಲ್ಲರಿಗೂ ಸಹ ಶುಭಾಶಯಗಳನ್ನು ತಿಳಿಸುತ್ತಾ ಈ ಸಂದರ್ಭದಲ್ಲಿ ಎರಡು ಮಾತನ್ನ ಹಾಕ್ತಿದ್ದೇನೆ. ದಯವಿಟ್ಟು ವಿದ್ಯಾರ್ಥಿಗಳು ಹೆಚ್ಚಿನ ಗಮನವನ್ನ ಓದುವ ಕಡೆ ಕೊಡಬೇಕು ಅಂತ ಕೇಳ್ಕೊಳ್ತಾ, ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲಾ ಮಹನೀಯರನ್ನು ನೆನೆಸುತ್ತಾ ಅವರನ್ನ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಭಾರತ 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 ಎಲ್ಲರೂ ಜೀವನ ಸಾರ್ಥಕ. ಭಾರತ 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 ಎಲ್ಲರೂ ಜೀವನ ಸಾರ್ಥಕ. ನಾನು ಭಾರತೀಯನೆಂದು ಗರ್ವದಿಂದ ಹೇಳಿ ಹತ್ತು ಹಲವು ಧರ್ಮವ ಒಂದೇ ಎಂದು ಸಾರುವ ಪುಣ್ಯ ಭೂಮಿ ನನ್ನ ದೇಶ ಭೂಮಿಯ ಸ್ವರ್ಗವು ಭೂಮಿಯ ಸ್ವರ್ಗವು. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ನೀನು ನೀನು ಹೆಮ್ಮೆಯಿಂದ ಹಾಡುತ್ತಾ. ವಿಶ್ವಕ್ಕೆಲ್ಲ ಗುರು ನನ್ನ ಭಾರತ ಏಳು ನೀನು ಹೆಮ್ಮೆಯಿಂದ ಹಾಡುತ್ತಾ. ವಿಶ್ವಕ್ಕೆಲ್ಲ ಗುರು ನನ್ನ ಭಾರತ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಎಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಭಾರತ 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 ಎನ್ನಲು ಜೀವನ ಸಾರ್ಥಕ. ಭಾರತ 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 ಎನ್ನಲು ಜೀವನ ಸಾರ್ಥಕ. ನಮ್ಮ ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದು, ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಮೂರ್ತಿ ಸರ್ ಅವರು ಜನರಲ್ ರಿಸರ್ವ್ ಇಂಜಿನಿಯರ್ ಫೋರ್ಸ್ ನಲ್ಲಿ ಸುಮಾರು 35 ವರ್ಷಗಳ ಕಾಲ ಬಾರ್ಡರ್ ವರಿಯರ್ಗಳಾದ ಪಾಕಿಸ್ತಾನ, ಚೀನಾ, ಭೂತಾನ್, ನೇಪಾಳ, ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ದೇಶಗಳ ಗಡಿಯಲ್ಲಿ ಸೇವೆಯನ್ನ ಸಲ್ಲಿಸಿ 1 ವರ್ಷದ ಮೊದಲು ನಿವೃತ್ತಿಯನ್ನ ಪಡೆದಿದ್ರು. ಅವರು ಇಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಮಕ್ಕಳಿಗೆ ಅವರ ಅನುಭವಗಳನ್ನ ಹೇಳಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ, ನಮ್ಮ ಶಾಲೆ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್. ಹಾಗೆ ನಮ್ಮ SDMC ಅಧ್ಯಕ್ಷರಾದಂತಹ ವೆಂಕಟೇಶ್ ಬಾಬು ಸರ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಮಕ್ಕಳಿಗೆ ಹಿತವಚನಗಳನ್ನ ಹೇಳಿದ್ದಾರೆ. ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ವಂದನೆಗಳು. ನಮ್ಮ SDMC ಉಪಾಧ್ಯಕ್ಷರಾದಂತಹ ಚಂದ್ರಿಕಾ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಕರ್ತರಾಗಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ವಂದನೆಗಳು. ಹಾಗೆ ನಮ್ಮ SDMC ಸದಸ್ಯರುಗಳೆಲ್ಲರೂ ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿದ್ದೀರಾ. ನಿಮ್ಮೆಲ್ಲರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ವಂದನೆಗಳು. ಎಲ್ಲಾ ಪೋಷಕರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಹಾಗೆ ಸುಬ್ರಹ್ಮಣ್ಯ ನಗರ ನಿವಾಸಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ನಿಮಗೂ ಸಹ ನಮ್ಮ ಶಾಲೆಯ ಪರವಾಗಿ ವಂದನೆಗಳು. ನಮ್ಮ ಪುಟಾಣಿ ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿದ್ದೀರಾ. ನಿಮ್ಮೆಲ್ಲರಿಗೂ ಸಹ ತುಂಬು ಹೃದಯದ ವಂದನೆಗಳು. ನಮ್ಮ ಶಾಲೆಯ ಶಿಕ್ಷಕರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಕರ್ತರಾಗಿದ್ದೀರಾ.
ಎಲ್ಲ ಶಿಕ್ಷಕರಿಗೂ ಸಹ ತುಂಬ ಹೃದಯದ ವಂದನೆಗಳು. ಅಂಗನವಾಡಿ ಶಿಕ್ಷಕರು ಹಾಗೂ ಸಹಾಯಕರು ಹಾಗೂ ನಮ್ಮ ಶಾಲೆಯ ಸಹಾಯಕರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿದ್ದೀರಿ. ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ವಂದನೆಗಳು. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು. ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.